ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಮಧ್ಯಪ್ರಾಚ್ಯ ಮತ್ತು ಇಸ್ಲಾಮಿಕ್ ದೇಶಗಳ ನಡುವೆ ಸಾಮರಸ್ಯ ಮೂಡಿಸಿ ಒಂದು ನೋಬೆಲ್ಗೆ ಅರ್ಹತೆಯನ್ನು ಪಡ್ಕೊಂಡು ಬಿಡೋ ಮೂಡಲ್ಲಿ ಡೊನಾಲ್ಡ್ ಟ್ರಂಪ್ ಇರುವಾಗಲೇ ಮೇಕ್ ಅಮೆರಿಕಾ ಗ್ರೇಟ್ ಅಗೈನ್ ಅನ್ನೋ ಸ್ಲೋಗನ್ನಿಗೊಂದು ಹೊಡೆತ ಬೀಳ್ತಾ ಇದೆ. H-1B ವೀಸಾ ಫೀಸನ್ನು ಹೆಚ್ಚು ಮಾಡಿ ಅದರ ನಿಯಮಗಳನ್ನು ಕೂಡ ಮತ್ತಷ್ಟು ಬಿಗಿಗೊಳಿಸಬೇಕು ಅಂತ ಅಮೆರಿಕ ಪ್ರಯತ್ನ ಪಡ್ತಾ ಇರೋ ಹೊತ್ತಲ್ಲಿ ಅಮೆರಿಕಾದ ಟೆಕ್ ಕಂಪನಿಗಳು ನಾವು ಅಮೆರಿಕಾದಿಂದಲೇ ಹೊರ ಹೋಗ್ತೀವಿ, ಎಲ್ಲಿ ಟ್ಯಾಲೆಂಟ್ ಇದೆಯೋ ಅಲ್ಲಿಂದ ಕೆಲಸ ಮಾಡೋದಕ್ಕೆ ಶುರು ಮಾಡ್ತೀವಿ ಅಂತ ಹೇಳೋದಕ್ಕೆ ಶುರು ಮಾಡಿವೆ. ಮತ್ತೊಂದು ಕಡೆ ಅಮೆರಿಕಾದ ಇನ್ನೂ ಒಂದು ದೊಡ್ಡ ಕುತಂತ್ರವನ್ನು ತೈವಾನ್ ಅರ್ಥ ಮಾಡಿಕೊಂಡಿದೆ. ಸೆಮಿಕಂಡಕ್ಟರ್ಗಳನ್ನು ಅರ್ಧ ನಮ್ಮಲ್ಲಿ ಮಾಡಿ ಇನ್ನರ್ಧ ನಿಮ್ಮಲ್ಲೇ ಮಾಡಿ ಸಪ್ಲೈ ಕೊಡಿ ಅನ್ನೋ ಮೇಕ್ ಇನ್ ಅಮೆರಿಕಾ ಆಫರನ್ನು ತೈವಾನ್ ಸಂಪೂರ್ಣವಾಗಿ ನಿರಾಕರಿಸಿದೆ. ಸೆಮಿಕಂಡಕ್ಟರ್ ನಮ್ಮೇಲೆ ತಯಾರಾಗುತ್ತೆ, ಬೇಕಾದರೆ ಖರೀದಿ ಮಾಡಿ, ಇಲ್ಲ ಅಂದರೆ ಬಿಟ್ಟುಬಿಡಿ ಅಂತ ತೈವಾನ್ ಕೂಡ ಅಮೆರಿಕಾಗೆ ಹೇಳೋದಕ್ಕೆ ಶುರು ಮಾಡಿದೆ. ಹಾಗಾದರೆ ಅಮೆರಿಕನ್ ಕಂಪನಿಗಳು ಯಾಕೆ ದೇಶ ಬಿಟ್ಟು ಹೊರ ಹೋಗಬೇಕು ಅಂತ ಅಂದ್ಕೋತಾ ಇವೆ ಮತ್ತು ತೈವಾನ್ಗೆ ಗೊತ್ತಾಗಿರೋ ಅಮೆರಿಕಾದ ಕುತಂತ್ರ ಏನು, ಇದರ ಲಾಭ ಭಾರತಕ್ಕೆ ಹೇಗಾಗ್ತಾ ಇದೆ, ಬನ್ನಿ ನೋಡೋಣ. ಗೆಳೆಯರೆ, ಅಮೆರಿಕ ವಿರುದ್ಧ ರಷ್ಯಾ ನಿಂತ್ಕೊಳ್ಳುತ್ತೆ, ಚೈನಾ ನಿಂತ್ಕೊಳ್ಳುತ್ತೆ, ಒಂದು ಹಂತಕ್ಕೆ ಭಾರತ ಕೂಡ ಅಮೆರಿಕಾದ ಮಾತು ಕೇಳೋದಿಲ್ಲ ಅಂದರೆ ಓಕೆ. ಇವೆಲ್ಲ ದೊಡ್ಡ ದೊಡ್ಡ ದೇಶಗಳು, ಇಂಟರ್ ಡಿಪೆಂಡೆನ್ಸಿಯನ್ನು ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊಂಡಿರೋ ದೇಶಗಳು. ಆದರೆ ತೈವಾನ್ ಅನ್ನೋ ಈ ಪುಟ್ಟ ನೆಲ ಇದೆ ನೋಡಿ, ಇದೂ ಕೂಡ ಈಗ ಅಮೆರಿಕಾಗೆ ನೋ ಅಂತ ಹೇಳೋದಕ್ಕೆ ಶುರು ಮಾಡಿದೆ, ಟ್ರಂಪ್ಗೆ ಬೆನ್ನು ತೋರಿಸೋದಕ್ಕೆ ನಿಂತಿದೆ. ಅಲ್ಲಿ ಆಗ್ತಾ ಇರೋದೇನು ಅಂದರೆ, ತೈವಾನ್ ಅನ್ನೋ ಈ ನೆಲ ಜಗತ್ತಿನ ಅತಿ ದೊಡ್ಡ ಸೆಮಿಕಂಡಕ್ಟರ್ ತಯಾರಿಕಾ ಪ್ರದೇಶ. ಜಗತ್ತಿನ ಒಟ್ಟು ಸೆಮಿಕಂಡಕ್ಟರ್ ಡಿಮ್ಯಾಂಡ್ ಏನಿದೆ ಅದರ 70% ಪೂರೈಕೆ ಆಗೋದು ಈ ತೈವಾನ್ನಿಂದ. ಇನ್ನು ತೈವಾನ್ ಮತ್ತು ಚೈನಾದ ನಡುವೆ ಇರೋ ಸಮಸ್ಯೆ ಏನು ಅನ್ನೋದು ನಿಮಗೆ ಗೊತ್ತಿದೆ. 50ರ ದಶಕದವರೆಗೆ ಈ ಇಡೀ ದೊಡ್ಡ ಚೈನಾ ಇದೆಯಲ್ಲ, ಇದನ್ನು ಆಳಿದ್ದು ಕೌಮಿಂತಾಂಗ್ ಅನ್ನೋ ಪಾರ್ಟಿ. ಅವತ್ತಿಗೆ ಚೈನಾದಲ್ಲಿ ಪ್ರಜಾಪ್ರಭುತ್ವ ಆಯಿತು. ಆದರೆ ಮಾವೋ ಝೆಡಾಂಗ್ ಬಂದ ನಂತರ ಚೈನಾ ಕಮ್ಯುನಿಸ್ಟ್ ಚೈನಾ ಅಥವಾ ಪೀಪಲ್ಸ್ ರಿಪಬ್ಲಿಕ್ ಚೈನಾ ಆಯಿತು. ಆ ಸಂದರ್ಭದಲ್ಲಿ ಈ ಪ್ರಜಾಪ್ರಭುತ್ವ ಅಥವಾ ಕೌಮಿಂತಾಂಗ್ ಪಕ್ಷದ ನಾಯಕರಿದ್ರಲ್ಲ, ಅವರನ್ನು ಚೈನಾದಿಂದ ಓಡಿಸಲಾಯಿತು. ಹಾಗೆ ಓಡಿ ಬಂದವರು ತೈವಾನಿಗೆ ಬಂದರು, ಅಲ್ಲಿ ನೆಲೆ ನಿಂತರು. ಈಗ ತೈವಾನ್ ಆ ದೊಡ್ಡ ಚೈನಾ ನಮಗೆ ಸೇರಬೇಕು, ನಮ್ಮನ್ನು ಬಲವಂತವಾಗಿ ಹೊರ ಹಾಕಿದ್ದಾರೆ, ಇವತ್ತೆಲ್ಲ ನಾಳೆ ನಾವೇ ಅಲ್ಲಿಗೆ ಹೋಗ್ತೀವಿ, ಅದು ನಮ್ಮದೇ ಅಂತ ಹೇಳುತ್ತೆ. ಹಾಗೆ ಈ ದೊಡ್ಡ ಚೈನಾ ತೈವಾನ್ ಅನ್ನೋದು ನಮ್ಮದು, ಅದನ್ನು ನಾವು ಇವತ್ತೆಲ್ಲ ನಾಳೆ ನಮ್ಮ ಆಡಳಿತದ ಅಡಿಗೆ ಸೇರ್ಪಡೆ ಮಾಡ್ಕೊಳ್ತೀವಿ ಅಂತ ಹೇಳುತ್ತೆ. ಇನ್ನು ಇವರಿಬ್ಬರ ಜಗಳದಲ್ಲಿ ಅಮೆರಿಕ ಚಳಿ ಕಾಯಿಸ್ಕೊಳ್ತಾ ಇದೆ. ಹಿಂದೆಲ್ಲ ಒಂದಷ್ಟು ದಿನ ಅಮೆರಿಕ ಈ ತೈವಾನ್ಗೆ ಬೆಂಬಲ ಕೊಡ್ತಾ ಇತ್ತು. ಆನಂತರ ಶೀತಲ ಸಮರದ ಕಾಲಕ್ಕೆ ಚೈನಾ ಅಮೆರಿಕ ಜೊತೆ ನಿಂತುಕೊಳ್ತು. ಹೆನ್ರಿ ಕಿಸಿಂಜರ್ ಅಮೆರಿಕ ಹಾಗೂ ಚೈನಾ ನಡುವೆ ದೋಸ್ತಿ ಮಾಡಿಸಿದ ನಂತರ ಅಮೆರಿಕ ತೈವಾನನ್ನು ಬಿಟ್ಟು ಚೈನಾ ಕಡೆ ವಾಲ್ತು. ಆಮೇಲೆ ಚೈನಾ ಬೆಳೆದು ಅಮೆರಿಕಾಗೆ ಸವಾಲಾಗ್ತಾ ಹೋದಂತೆ ಮತ್ತೆ ಅಮೆರಿಕ ತೈವಾನ್ನ ಪರ ನಿಂತುಕೊಳ್ತು. ಆದರೆ ಇವತ್ತಿಗೂ ತೈವಾನಿಗೆ ಅಮೆರಿಕ ಪ್ರತ್ಯೇಕ ದೇಶದ ಮಾನ್ಯತೆಯನ್ನು ಕೊಟ್ಟಿಲ್ಲ. ಅಮೆರಿಕ ಮಾತ್ರ ಅಲ್ಲ, ಭಾರತ ಸೇರಿದಂತೆ ಸಾಕಷ್ಟು ದೇಶಗಳು ತೈವಾನನ್ನು ಪ್ರತ್ಯೇಕ ದೇಶ ಅಂತ ಒಪ್ಪಿಕೊಂಡಿಲ್ಲ. ಆದರೆ ತೈವಾನ್ ಜೊತೆ ವ್ಯಾಪಾರ, ರಾಜತಾಂತ್ರಿಕ ಸಂಬಂಧಗಳನ್ನು ಸಾಕಷ್ಟು ದೇಶಗಳು ಮುಂದುವರಿಸ್ತಾ ಇವೆ. ಹಾಗೆ ಅಮೆರಿಕ ತೈವಾನ್ಗೆ ಆಯುಧಗಳನ್ನು ಕೊಡುತ್ತೆ, ರಕ್ಷಣಾ ಒಪ್ಪಂದವನ್ನು ಕೂಡ ಮಾಡಿಕೊಂಡಿದೆ. ಇಲ್ಲಿ ಚೈನಾ ವಿರೋಧದ ನಡುವೆಯೂ ಅಮೆರಿಕ ತೈವಾನಿಗೆ ಯಾಕೆ ಮಹತ್ವವನ್ನು ಕೊಡುತ್ತೆ ಅಂದರೆ, ತೈವಾನ್ ಬಳಿ ಜಗತ್ತಿಗೆ ಬೇಕಾದ, ಅದರಲ್ಲೂ ಅಮೆರಿಕಾಗೆ ತುಂಬಾ ಬೇಕಾದ ಮಹತ್ವದ ವಸ್ತು ಹೊಂದಿದೆ. ಅದರ ಹೆಸರು ಸೆಮಿ ಕಂಡಕ್ಟರ್. ಇವತ್ತು ಯುದ್ಧೋಪಕರಣಗಳಿಂದ ಹಿಡಿದು AI ವರೆಗೆ ಪ್ರತಿಯೊಂದಕ್ಕೂ ಬಳಕೆ ಆಗ್ತಾ ಇರೋದು ಸೆಮಿಕಂಡಕ್ಟರ್ ಚಿಪ್. ಅವು ಸಿಗಲಿಲ್ಲ ಅಂದರೆ ಅಮೆರಿಕಾದ ಟೆಕ್ ಇಂಡಸ್ಟ್ರಿ ಮಾಕಾಡೆ ಮಲಗುತ್ತೆ, ಅವರ ವೆಪನ್ ಇಂಡಸ್ಟ್ರಿ ನಿಂತು ಹೋಗುತ್ತೆ. ಅಂಥ ಚಿಪ್ ಬರ್ತಾ ಇರೋದು ತೈವಾನ್ನಿಂದ. ಹೀಗಾಗಿ ಅಮೆರಿಕ ತೈವಾನನ್ನು ಕಾಪಾಡಿಕೊಳ್ಳೇಬೇಕು. ಹಾಗಾಗಲಿಲ್ಲ ಅಂದರೆ ಈ ಚಿಪ್ಗಳಿಗಾಗಿ ಚೈನಾ ಆದ ಮೇಲೆ ಅಮೆರಿಕಾದ ಡಿಪೆಂಡೆನ್ಸಿ ಮತ್ತಷ್ಟು ಹೆಚ್ಚಾಗುತ್ತೆ. ಆದರೆ ಗೆಳೆಯರೆ, ಈಗ ಡೊನಾಲ್ಡ್ ಟ್ರಂಪ್ ಬಂದ ನಂತರ ಅಮೆರಿಕಾದ ರಕ್ಷಣೆ ಬಗ್ಗೆ ತೈವಾನ್ಗೆ ಕೂಡ ಹೆಚ್ಚು ನಂಬಿಕೆ, ಭರವಸೆಗಳು ಉಳಿದಂತೆ ಕಾಣ್ತಾ ಇಲ್ಲ. ಮೊನ್ನೆ ಅಮೆರಿಕ ತೈವಾನ್ ಜೊತೆ ವ್ಯಾಪಾರ ಮಾತುಕತೆಗಳನ್ನು ಮಾಡ್ತಲ್ಲ, ಆ ಸಂದರ್ಭದಲ್ಲಿ ಸೆಮಿಕಂಡಕ್ಟರ್ಗಳನ್ನು ನಿಮ್ಮಿಂದ ನಾವು ತಗೋತೀವಲ್ವಾ, ಹೆಂಗೂ ನಾವು ನೀವು ಫ್ರೆಂಡ್ಸು, ಸೊ ನಿಮ್ಮ ಕಂಪನಿಗಳನ್ನು ಅಮೆರಿಕಾದಲ್ಲೇ ಸ್ಥಾಪನೆ ಮಾಡಿ, ಅರ್ಧ ಸೆಮಿಕಂಡಕ್ಟರ್ ಇಲ್ಲೇ ತಯಾರು ಮಾಡಿಕೊಡಿ, ಇನ್ನರ್ಧ ನಿಮ್ಮಲ್ಲಿಂದ ಎಕ್ಸ್ಪೋರ್ಟ್ ಮಾಡಿ ಅಂತ ಟ್ರಂಪ್ ಒಂದು ಡೀಲನ್ನು ತೈವಾನ್ ಮುಂದಿಟ್ಟಿದ್ದಾರೆ. ಅಂದರೆ ನಾವು 1,00,000 ಸೆಮಿಕಂಡಕ್ಟರ್ ಖರೀದಿ ಮಾಡಿದರೆ ಅದರಲ್ಲಿ 50,000 ಆಮದು, ಇನ್ನು 50,000 ಮೇಕ್ ಇನ್ ಅಮೆರಿಕಾ ಅನ್ನೋದು ಟ್ರಂಪ್ ಇಟ್ಟ ಬೇಡಿಕೆ. ಆದರೆ ಹಂಗೆ ಸಾಧ್ಯ ಆಗೋದಿಲ್ಲ ಅಂತ ತೈವಾನ್ ಹೇಳಿದೆ. ಅದಕ್ಕೆ ಕಾರಣ ಅಮೆರಿಕಾದ ಹಾಗೂ ಟ್ರಂಪ್ ಬಗ್ಗೆ ಇರುವ ಅಪನಂಬಿಕೆ. ಗೆಳೆಯರೆ, ಟ್ರಂಪ್ ಅಧಿಕಾರಕ್ಕೆ ಬಂದ ದಿನದಿಂದಲೂ ಅಮೆರಿಕಾದ ಮಿತ್ರ ದೇಶಗಳು ಆತಂಕವನ್ನು ಎದುರಿಸ್ತಾ ಇವೆ. ಅವರ ರಕ್ಷಣೆಯ ಕಮಿಟ್ಮೆಂಟ್ ಏನಿತ್ತು ಅದರಿಂದ ಅಮೆರಿಕ ಜಾರಿಕೊಳ್ತಾ ಇದೆ. ಇನ್ನು ಇತ್ತೀಚೆಗೆ ಚೈನಾ ಹಾಗೂ ಅಮೆರಿಕ ನಡುವೆ ಮಾತುಕತೆಗಳು ಬೇರೆ ಶುರುವಾಗಿವೆ. ಅಲ್ಲಿ ಚೈನಾ
2026-27 ಹೊತ್ತಿಗೆ ತೈವಾನನ್ನು ನುಂಗ್ಕೊಂಡು ಬಿಡೋ ಪ್ಲಾನ್ನಲ್ಲಿದೆ. ಅವರಂಥದ್ದೊಂದು ಗುರಿಯನ್ನು ಹಾಕ್ಕೊಂಡಿದ್ದಾರೆ. ಇದೇ ಸಂದರ್ಭದಲ್ಲಿ ಚೈನಾ ರೇರ್ ಎರ್ತ್ ಮಿನರಲ್ಸ್ ಧಮಕಿಯನ್ನು ಅಮೆರಿಕಾಗೆ ಕೊಟ್ಟ ಮೇಲೆ ಅಮೆರಿಕ ಕೂಡ ಸೀದಾ ಚೈನಾನ ಎದುರು ಹಾಕ್ಕೊಳ್ಳೋದಕ್ಕೆ ಸಾಧ್ಯ ಆಗೋದಿಲ್ಲ ಅನ್ನೋದನ್ನು ಅರ್ಥ ಮಾಡಿಕೊಂಡಿದೆ. ಚೈನಾ ಜೊತೆ ಮಾತುಕತೆಗಳನ್ನು ಶುರು ಮಾಡಿದೆ. ಈ ಸಂದರ್ಭದಲ್ಲಿ ಶಿ ಜಿನ್ಪಿಂಗ್ ಟ್ರಂಪ್ ಮುಂದೆ ಒಂದು ಬೇಡಿಕೆಯನ್ನು ಇಟ್ಟಿದ್ದಾರಂತೆ. ಅದು ಏನು ಅಂದರೆ, ಅಮೆರಿಕನ್ ಪ್ರಾಡಕ್ಟ್ಸ್ಗೆ, ವಿಶೇಷವಾಗಿ ಅಮೆರಿಕಾದ ಕೃಷಿ ಉತ್ಪನ್ನಗಳಿಗೆ ಚೈನಾದ ಮಾರುಕಟ್ಟೆಯನ್ನು ಒದಗಿಸಿಕೊಡ್ತೀವಿ. ಅಮೆರಿಕಾದ ಕಂಪನಿಗಳು ಚೈನಾದಲ್ಲಿ ಬೇಕಾದರೆ ಇನ್ನಷ್ಟು ಹೂಡಿಕೆ ಮಾಡೋದಾದರೆ ಮಾಡಲಿ, ಅದಕ್ಕೂ ಓಕೆ. ಹಾಗೆ ನಾವೂ ಬೇಕಿದ್ದರೆ ನಿಮ್ಮಲ್ಲಿ ಹೂಡಿಕೆಗಳನ್ನು ಮಾಡ್ತೀವಿ. ನಿಮಗೆ ಬೇಕಾದ ರೇರ್ ಎರ್ತ್ ಮಿನರಲ್ಸನ್ನು ಎಷ್ಟು ಬೇಕೋ ಅಷ್ಟು ತಗೊಳ್ಳಿ, ಅದನ್ನು ಕೂಡ ಕೊಡ್ತೀವಿ. ನಿಮ್ಮ ಪ್ರಾಡಕ್ಟ್ಗಳ ಮೇಲೆ ನಾವು ಟ್ಯಾರಿಫ್ ಹಾಕೋದಿಲ್ಲ, ನೀವು ಹಾಕಿದ್ರೂ ನಾವೇನು ಬೇಡ ಅನ್ನೋದಿಲ್ಲ. ಹೀಗೆ ಮಾಡಿಬಿಟ್ರೆ ಚೈನಾ ವಿರುದ್ಧದ ವ್ಯಾಪಾರ ಯುದ್ಧವನ್ನು ನಾವು ಗೆದ್ವಿ ಅಂತ ನೀವು ಅಮೆರಿಕಾದ ಜನಕ್ಕೆ, ಜಗತ್ತಿಗೆ ಹೇಳಿಕೊಳ್ಳೋದಕ್ಕೆ ಕೂಡ ಸುಲಭ ಆಗುತ್ತೆ. ಇಷ್ಟು ಮಾಡಿದ್ದಕ್ಕೆ ನಮಗೆ ನೀವೊಂದು ಉಪಕಾರ ಮಾಡಬೇಕು. ಅದರ ಹೆಸರು ತೈವಾನ್. ತೈವಾನ್ಗೆ ನೀವು ಕೊಡ್ತಾ ಇರೋ ಆಯುಧ ಅನುದಾನ, ಆಯುಧ ಸರಬರಾಜು ಇದೆಲ್ಲವನ್ನು ನಿಲ್ಲಿಸಬೇಕು. ತೈವಾನ್ನ ವಿಷಯದಲ್ಲಿ ಹೆಚ್ಚು ಮಧ್ಯಪ್ರವೇಶ ಮಾಡೋದಕ್ಕೆ ಹೋಗಬಾರ್ದು ಮತ್ತು ತೈವಾನನ್ನು ಪ್ರಮೋಟ್ ಮಾಡೋದು ಬಿಟ್ಟು ಒನ್ ಚೀನಾ ಅನ್ನೋದನ್ನು ನೀವು ಅಂದರೆ ಅಮೆರಿಕ ಒಪ್ಕೋಬೇಕು. ನೀವು ಅಷ್ಟು ಮಾಡಿಬಿಟ್ರೆ ನಾವು ನಿಮ್ಮ ಅಮೆರಿಕ ಗ್ರೇಟ್ ಅಗೈನ್ ಪ್ರಚಾರಕ್ಕೆ ಸಹಾಯ ಮಾಡ್ತೀವಿ ಅನ್ನೋದು ಶಿ ಟ್ರಂಪ್ ಮುಂದೆ ಇಟ್ಟಿರೋ ಬೇಡಿಕೆ. ಈ ವರ್ಷ ದಕ್ಷಿಣ ಕೊರಿಯಾದಲ್ಲಿ ಟ್ರಂಪ್ ಹಾಗೂ ಶಿ ಭೇಟಿ ಕೂಡ ನಡೆಯುತ್ತೆ. ಅದಾದ ನಂತರ ಮುಂದಿನ ವರ್ಷ ಟ್ರಂಪ್ ಬೀಜಿಂಗ್ಗೆ ಹೋಗ್ತಾರೆ. ಅಲ್ಲಿ ಭೇಟಿ ಮಾತುಕತೆಗಳಾಗತ್ವೆ. ಅದರ ಬೆನ್ನಲ್ಲೇ ಶಿ ಜಿನ್ಪಿಂಗ್ ಕೂಡ ಅಮೆರಿಕಾಗೆ ಹೋಗ್ತಾರೆ. ವೈಟ್ ಹೌಸಲ್ಲಿ ಇಬ್ಬರು ನಾಯಕರು ಭೇಟಿ ಮಾಡ್ತಾರೆ. ಅಲ್ಲಿ ಪರಸ್ಪರ ಅನುಕೂಲವಾಗೋ ಡೀಲ್ ಏನಿದೆ ಅದರ ಬಗ್ಗೆ ಮತ್ತಷ್ಟು ಮಾತುಕತೆಗಳು, ಚರ್ಚೆಗಳು ನಡೆಯುತ್ತವೆ. ಈ ಬಗ್ಗೆ ಈಗ ತೈವಾನ್ಗೆ ಕೂಡ ಗೊತ್ತಾಗಿದೆ. ಇಲ್ಲಿ ಅಮೆರಿಕ ತೈವಾನ್ ಜೊತೆ ನಿಂತಿರೋದೇ ಸೆಮಿ ಕಂಡಕ್ಟರ್ ಚಿಪ್ಪುಗಳಿಗಾಗಿ. ಅವುಗಳ ಮೇಲಿನ ಡಿಪೆಂಡೆನ್ಸಿ ಅಮೆರಿಕಾಗಿಲ್ಲ ಅನ್ನೋದಾದರೆ ಅಮೆರಿಕ ಯಾವುದೇ ಕಾರಣಕ್ಕೂ ತೈವಾನನ್ನು ಬೆಂಬಲಿಸೋದಿಲ್ಲ. ಅವರಿಗೆ ಬೇಕಾದಷ್ಟು ಚಿಪ್ಪುಗಳು ಅವರ ದೇಶದಲ್ಲೇ ಉತ್ಪಾದನೆ ಆಗುತ್ತವೆ ಅಂದರೆ ಅವರಿಗೆ ತೈವಾನ್ ಆದರೂ ಇನ್ಯಾಕೆ ಬೇಕು? ಹೊಳೆ ದಾಟಿದ ಮೇಲೆ ಅಂಬಿಗನ ಹಂಗು ಯಾರಿಗೆ ತಾನೇ ಇರುತ್ತೆ? ಅಮೆರಿಕ ನಮ್ಮನ್ನು ಬಳಸಿ ಬಿಸಾಡುತ್ತೆ ಅನ್ನೋದು ಗೊತ್ತಿರೋದ್ರಿಂದಲೇ ಚಿಪ್ ಡೆಟರೆನ್ಸನ್ನು ಕಾಪಾಡಿಕೊಳ್ಳೋ ನಿರ್ಧಾರವನ್ನು ತೈವಾನ್ ಮಾಡಿದೆ. ಸೊ ಅಮೆರಿಕಾದ ಈ 50-50 ಡಿಮ್ಯಾಂಡನ್ನು ತೈವಾನ್ ತಳ್ಳಿ ಹಾಕಿದೆ. ಇನ್ನು ತೈವಾನ್ಗೆ ಗೊತ್ತಿರೋ ಮತ್ತೊಂದು ವಿಷಯ ಅಂದರೆ, ಇಲ್ಲಿ ಅಮೆರಿಕ ಬೆನ್ನಿಗೆ ನಿಂತರೂ ಕೂಡ ನಾಳೆ ಚೈನಾ ದಾಳಿ ಮಾಡಬೇಕು ಅಂತ ಬಯಸಿದರೆ ಅದನ್ನು ತಪ್ಪಿಸೋದಕ್ಕೆ ಸಾಧ್ಯ ಆಗೋದಿಲ್ಲ. ಅಕಸ್ಮಾತ್ ಹಾಗೇನಾದರೂ ಆದರೆ ತೈವಾನ್ನ ಆರ್ಥಿಕ ಸ್ಥಿತಿಗೆ ಹೊಡೆತ ಬೀಳಬಾರ್ದು. ಹೀಗಾಗಿ ಅವರು ತಮ್ಮ ತಯಾರಿಕಾ ಘಟಕಗಳನ್ನು ತೈವಾನ್ನಿಂದ ಹೊರಗೆ ಕೂಡ ಸ್ಥಾಪನೆ ಮಾಡಬೇಕು ಅಂತ ಅಂದುಕೋತಾ ಇದ್ದಾರೆ. ಅದಕ್ಕೆ ಅವರ ಆಯ್ಕೆ ಅಮೆರಿಕ ಅಲ್ಲ, ಬದಲಿಗೆ ಭಾರತದ ಟಾಟಾ ಸಂಸ್ಥೆಯ ಜೊತೆ ತೈವಾನಿನ ಪವರ್ ಚಿಪ್ ಸೆಮಿಕಂಡಕ್ಟರ್ ಮ್ಯಾನುಫ್ಯಾಕ್ಚರಿಂಗ್ ಕಾರ್ಪೊರೇಷನ್ ಒಂದು ಒಪ್ಪಂದವನ್ನು ಮಾಡಿಕೊಂಡಿದೆ. ಗುಜರಾತಲ್ಲಿ ತಯಾರಿಕಾ ಘಟಕ ಸ್ಥಾಪನೆ ಆಗ್ತಾ ಇದೆ. ತೈವಾನ್ ತನ್ನ ಪಾಲುದಾರಿಕೆಗೆ ಭಾರತವನ್ನು ಆಯ್ಕೆ ಮಾಡಿಕೊಂಡಿದೆ. ಅಮೆರಿಕಾಗೆ ನೋ ಅಂತ ಹೇಳಿದೆ. ಇನ್ನು ತೈವಾನ್ ಒಂದೇ ಅಲ್ಲ, ಕೆಳರೆ ಮೊನ್ನೆ ಟ್ರಂಪ್ ಅವರ ಆಡಳಿತ H-1B ವೀಸಾಗಳ ಮೇಲೆ ಶುಲ್ಕ ಹೇರಿಕೆ ಮಾಡಿದ್ದು ಅಲ್ಲಿನ ಟೆಕ್ ಇಂಡಸ್ಟ್ರಿಗಳನ್ನು ಆತಂಕಕ್ಕೆ ತಳ್ತಾ ಇದೆ. ಯಾವುದೇ ದೇಶದಿಂದ ಅಲ್ಲಿನ ಟೆಕ್ ಇಂಡಸ್ಟ್ರಿಗಳು ನೌಕರರನ್ನು ಅಮೆರಿಕಾಗೆ ಕರೆಸ್ಕೊಂಡ್ರೆ ಅದಕ್ಕೆ ಕಂಪನಿಗಳು $1,00,000 ಫೀಸನ್ನು ಸರ್ಕಾರಕ್ಕೆ ಕೊಡಬೇಕು. ಉದ್ಯೋಗಿಗಳ ವೇತನನೇ ವರ್ಷಕ್ಕೆ $1.25 ಇರುತ್ತೆ. ಅದರ ಮೇಲೆ ಮತ್ತೆ $1,00,000 ಫೀಸು ಅಂದರೆ ಅದು ಅಮೆರಿಕಾದ ಕಂಪನಿಗಳಿಗೆ ಹೊರೆ ಆಗುತ್ತೆ. ಜೊತೆಗೆ ಈಗ ಹೈಯರ್ ಆ್ಯಕ್ಟನ್ನು ಜಾರಿಗೆ ತರೋದಕ್ಕೊಂದು ಬಿಲ್ಲನ್ನು ಮಂಡನೆ ಮಾಡ್ತಾ ಇದ್ದಾರೆ. ಅದು ಜಾರಿ ಆದರೆ ಔಟ್ಸೋರ್ಸಿಂಗ್ ಕಂಪನಿಗಳಿಗೆ ಕೊಡೋ ಹಣದ ಮೇಲೆ 25% ತೆರಿಗೆಯನ್ನು ಅಮೆರಿಕಾಗೆ ಪಾವತಿ ಮಾಡಬೇಕಾಗಿ ಬರುತ್ತೆ. ಅದರ ಜೊತೆಗೆ ಈಗ ಅಮೆರಿಕಾದ ಡರ್ಬಿನ್ ಹಾಗೂ ಗ್ರಾಸ್ಲಿ ಅನ್ನೋ ಇಬ್ಬರು ಸಂಸದರು ವೀಸಾ ರಿಫಾರ್ಮ್ ಬಿಲ್ ಒಂದನ್ನು ಮಂಡಿಸ್ತಾ ಇದ್ದಾರೆ. ಇದರಲ್ಲಿ H-1B ಹಾಗೆ L-1 ವೀಸಾಗಳು ಅಂದರೆ ಕಂಪನಿಗಳು ಉದ್ಯೋಗಿಗಳನ್ನು ಎಕ್ಸ್ಚೇಂಜ್ ಮಾಡ್ಕೊಳ್ಳೋದಕ್ಕೆ ಕೊಡೋ ವೀಸಾ ಇದೆಯಲ್ಲ, L-1 ವೀಸಾ ಅಂದರೆ ಈಗ ಅಮೆರಿಕಾದ ಕಂಪನಿಯೊಂದು ತನ್ನ ಉದ್ಯೋಗಿಗಳನ್ನು ಬೇರೆ ದೇಶಕ್ಕೆ ವರ್ಗಾವಣೆ ಮಾಡಿ ಬೇರೆ ದೇಶದ ಉದ್ಯೋಗಿಯನ್ನು ಅಮೆರಿಕಾಗೆ ವರ್ಗಾವಣೆ ಮಾಡಬೇಕು ಅಂದರೆ ಹಾಗೆ ಬರೋ ಉದ್ಯೋಗಿಗೆ ಅಮೆರಿಕ ವೀಸಾ ಕೊಡುತ್ತೆ. ಅದರ ಹೆಸರು L-1 ವೀಸಾ. ಅದಕ್ಕೆ ಸಂಬಂಧಿಸಿದ ನಿಯಮಗಳಲ್ಲಿ ಬದಲಾವಣೆಗಳನ್ನು ತರೋದಕ್ಕೆ ಕೂಡ ಈ ಬಿಲ್ ಮಂಡನೆ ಆಗ್ತಾ ಇದೆ. ಈ ಬಿಲ್ಲನ್ನು ಡರ್ಬಿನ್ ಗ್ರಾಸ್ಲಿ ಬಿಲ್ ಅಂತಲೇ ಹೆಸರಿಸಲಾಗಿದೆ. ಮಜಾ ಅಂದರೆ ಇವರಿಬ್ಬರಲ್ಲಿ ಒಬ್ಬರು ರಿಪಬ್ಲಿಕನ್ ಆದರೆ ಮತ್ತೊಬ್ಬರು ಡೆಮೋಕ್ರೆಟಿಕ್. ಹೀಗಾಗಿ ಈ ಬಿಲ್ ಪಾಸ್ ಆದರೂ ಆಶ್ಚರ್ಯ ಪಡಬೇಕಿಲ್ಲ. ಇದೆಲ್ಲ ಕೂಡ ಅಮೆರಿಕಾಗೆ ಲಾಭ ಮಾಡೋ ಥರ ಮೇಲ್ನೋಟಕ್ಕೆ ಕಾಣಿಸಿದ್ರೂ ಕೂಡ ಇದರಿಂದ ನಷ್ಟಕ್ಕೀಡಾಗೋದು ಅಮೆರಿಕಾನೇ.
ಗೆಳೆಯರೆ, ಅಮೆರಿಕ ಅನ್ನೋ ದೇಶ ಡಿಪೆಂಡ್ ಆಗಿರೋದೇ ಹೊರ ದೇಶಗಳಿಂದ ಅಲ್ಲಿಗೆ ಹೋದ ಟ್ಯಾಲೆಂಟ್ಗಳ ಮೇಲೆ. ಅಲ್ಲಿ ಇವತ್ತು ಕಾನೂನುಗಳನ್ನು ರೂಪಿಸ್ತಾ ಇದ್ದಾರೆ ಅಲ್ವಾ, ಅವರು ಕೂಡ ಯಾರು ಅಮೆರಿಕಾದ ಮೂಲ ನಿವಾಸಿಗಳಲ್ಲ. ಅಮೆರಿಕಾದ ಮೂಲ ನಿವಾಸಿಗಳು ಯಾರು ಅಲ್ಲಿ ಅಧಿಕಾರದಲ್ಲೂ ಇಲ್ಲ. ಹೀಗೆ ಎಲ್ಲಿಂದಲೂ ಅಲ್ಲಿಗೆ ಬಂದವರೇ ಈಗ ಅಲ್ಲಿಗೆ ಬೇರೆ ಯಾರೂ ಬಾರದ ಹಾಗೆ ತಡೆ ಒಡ್ಡೋ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇದರಿಂದ ಅಮೆರಿಕಾದಲ್ಲಿ ಟ್ಯಾಲೆಂಟ್ ಕೊರತೆ ಉಂಟಾಗುತ್ತೆ, ಅಲ್ಲಿನ ಟೆಕ್ ಉದ್ಯಮಗಳು ಕುಸಿತವನ್ನು ಕಾಣುತ್ತವೆ. ಹೀಗಾಗಿ ಆ ಕಂಪನಿಗಳು ನಾವೇ ದೇಶ ಬಿಟ್ಟು ಹೋಗ್ತೀವಿ ಅನ್ನೋದಕ್ಕೆ ಶುರು ಮಾಡಿವೆ. ಸಾಕಷ್ಟು ಕಂಪನಿಗಳು GCC ಅಂದರೆ ಗ್ಲೋಬಲ್ ಕೇಪಬಿಲಿಟಿ ಸೆಂಟರ್ಗಳನ್ನು ಭಾರತದಲ್ಲಿ ತೆರೆದು ಅಲ್ಲಿಂದ ಆಪರೇಟ್ ಮಾಡೋ ಬಗ್ಗೆ ಯೋಚಿಸ್ತಾ ಇವೆ. GCCಗಳ ಮೂಲಕ ಕೃತಕ ಬುದ್ಧಿಮತ್ತೆ ಅಂದರೆ AI, ಮಿಷನ್ ಲರ್ನಿಂಗ್, ಸೈಬರ್ ಸೆಕ್ಯುರಿಟಿ, ಕ್ಲೌಡ್ ಟೆಕ್ನಾಲಜಿ ಮತ್ತು ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಸೇರಿದ ಹಾಗೆ ನಾನಾ ಕ್ಷೇತ್ರಗಳಲ್ಲಿ ಭಾರತದಲ್ಲಿ ಹೆಚ್ಚಿನ ಉದ್ಯೋಗಾವಕಾಶ ಸೃಷ್ಟಿಯಾಗುವ ಮತ್ತು ಅಮೆರಿಕಾಗೆ ಹೋಗೋದಕ್ಕೆ ಸಾಧ್ಯವಾಗದ ಭಾರತೀಯ ಟ್ಯಾಲೆಂಟ್ಗಳಿಗೆ ಅಮೆರಿಕನ್ ಕಂಪನಿಗಳು ಭಾರತದಲ್ಲೇ ಕೆಲಸ ಕೊಡೋದಕ್ಕೆ ಈ GCC ಸಹಾಯ ಮಾಡುತ್ತೆ. ಮತ್ತು ಅಮೆರಿಕನ್ ಟೆಕ್ ಕಂಪನಿಗಳನ್ನು ಭಾರತಕ್ಕೆ ಆಹ್ವಾನಿಸುವ ಕೆಲಸವನ್ನು ಕೂಡ ಸಾಕಷ್ಟು ರಾಜ್ಯಗಳು ಈಗಾಗಲೇ ಶುರು ಮಾಡಿವೆ. ಮಹಾರಾಷ್ಟ್ರ ಮತ್ತು ಆಂಧ್ರ ಪ್ರದೇಶಗಳ ನಡುವೆ ಈ ವಿಷಯದಲ್ಲಿ ಕೂಡ ಒಂದು ಕಾಂಪಿಟೇಷನ್ ಶುರುವಾಗಿದೆ. ಮಹಾರಾಷ್ಟ್ರ ಸುಮಾರು 4 ಲಕ್ಷ ಉದ್ಯೋಗ ಸೃಷ್ಟಿಗೆ ಯೋಜನೆಯನ್ನು ಹಮ್ಮಿಕೊಂಡಿದೆ. ಈ GCC ಮೂಲಕ ಅಮೆರಿಕಾದ ವೀಸಾ ಸಮಸ್ಯೆಗೆ ಪರಿಹಾರವನ್ನು ಕಂಡುಕೊಳ್ಳೋದಕ್ಕೆ ಅಲ್ಲಿನ ಟೆಕ್ ಕಂಪನಿಗಳು ಯೋಚಿಸ್ತಾ ಇವೆ. ಸೊ ವೀಸಾ ರೆಸ್ಟ್ರಿಕ್ಷನ್ ಅನ್ನೋದು ಭಾರತದ ಮೇಲೆ ದೊಡ್ಡ ಪರಿಣಾಮವನ್ನು ಬೀರದೇ ಇರಬಹುದು. ಆದರೆ ಭಾರತೀಯ ಟೆಕ್ ಉದ್ಯೋಗಿಗಳು ತಮ್ಮ ಟ್ಯಾಲೆಂಟನ್ನು ಇಂಪ್ರೂವ್ ಮಾಡ್ಕೋಬೇಕು, ಹೊಸದನ್ನು ಕಲಿಯೋ ಕಡೆಗೆ ಹೆಚ್ಚು ಗಮನ ಕೊಡಬೇಕು, ಅಪ್ಡೇಟ್ ಆಗಬೇಕು. ಹಾಗಾಗದೇ ಇದ್ದರೆ ಖಂಡಿತ ಕೆಲಸ ಕಳ್ಕೋತಾರೆ. ಅದು ಕೂಡ ಈಗಾಗಲೇ ಶುರುವಾಗಿದೆ. ಲೇ ಆಫ್ ಪರ್ವ ದೊಡ್ಡ ಮಟ್ಟದಲ್ಲಿ ಟೆಕ್ ಕ್ಷೇತ್ರದಲ್ಲಿ ಕಾಣಸಿಗ್ತಾ ಇದೆ. ಅದಕ್ಕೆ ಕಾರಣ ಅಮೆರಿಕಾದ ವೀಸಾ ನೀತಿನೋ ಟ್ರಂಪ್ ಅವರ ಮೇಕ್ ಅಮೆರಿಕಾ ಗ್ರೇಟ್ ಅಗೇನೋ ಅಲ್ಲ, ನಮ್ಮಲ್ಲಿನ ಟ್ಯಾಲೆಂಟ್ ಹಾಗೂ ನಮ್ಮನ್ನು ನಾವು ಅಪ್ಡೇಟ್ ಮಾಡಿಕೊಳ್ಳೋದ್ರಲ್ಲಿನ ಕೊರತೆ ಅಷ್ಟೇ. ಇದನ್ನು ಸರಿಪಡಿಸ್ಕೊಳ್ಳೋ ಕಡೆಗೆ ಟೆಕ್ಕಿಗಳು ಹೆಚ್ಚಿನ ಗಮನ ಕೊಡಲಿ. ಇದು ಗೆಳೆಯರೆ ಅಮೆರಿಕಾದ ಗ್ರೇಟ್ ಅಗೈನ್ ಐಡಿಯಾ ತಲೆ ಕೆಳಗಾಗ್ತಾ ಇರೋದರ ಕುರಿತಾದ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.